ನಮಸ್ಕಾರ. ಹೊಸದುರ್ಗ ತಾಲೂಕಿನ ಸಮಸ್ತ ಬಂಧುಗಳೇ, ಮಾಧ್ಯಮ ಸ್ನೇಹಿತರೆ, ಪತ್ರಿಕಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಸ್ನೇಹಿತರೆ, ಸೋಷಿಯಲ್ ಮೀಡಿಯಾ ಸ್ನೇಹಿತರೆ, ನಾಳೆ 23ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳಂತೆ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಸಾಹೇಬರು, ನಮ್ಮ ಜಿಲ್ಲಾ ಮಂತ್ರಿಗಳಾದಂಥ ಸುಧಾಕರ್ ಸಾಹೇಬರು, ನಮ್ಮ ಹೊಸದುರ್ಗ ತಾಲೂಕಿನ ಶಾಸಕರಾದಂಥ ಗೋವಿಂದಪ್ಪ ಸಾಹೇಬರು, ಲೋಕಸಭಾ ಸದಸ್ಯರಾದಂಥ ಗೋವಿಂದ ಕಾರಜೋಳ ಸಾಹೇಬರು ಎಲ್ಲರೂ ಕೂಡ ಹೊಸದುರ್ಗ ವಾಣಿವಿಲಾಸ ಜಲಾಶಯ ತುಂಬಿದ ಹಿನ್ನೆಲೆಯಲ್ಲಿ ಬಾಗಿನ ಕಾರ್ಯಕ್ರಮ ಏರ್ಪಾಡು ಮಾಡ್ತಾಯಿದ್ದಾರೆ. ವಿಶೇಷವಾಗಿ ನಾನಿಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರಿಗೆ, ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ನೀವಿಬ್ಬರು ಅಪಾರವಾದ ನಿಮ್ಮ ಮೇಲೆ ಗೌರವ ಇದೆ. ನಮ್ಮ ತಾಲೂಕಿನ ಹೊಸದುರ್ಗ ತಾಲೂಕಿನ ಜನತೆಯು ಕೂಡ ತಮ್ಮ ಮೇಲೆ ಅಪಾರವಾದ ಗೌರವ ಇಟ್ಕೊಂಡಿದ್ದಾರೆ. ನಾಳೆ ಏನು ಬಾಗಿನ ಅರ್ಪಣೆ ಕಾರ್ಯಕ್ರಮ ಮಾಡ್ತಾಯಿದ್ದೀರಾ, ಇದಕ್ಕೂ ಮೊದಲು ಏನು ಇನ್ವಿಟೇಷನ್ಗಳು ನೋಡಿದೆ, ಈಗ ಈ ಇನ್ವಿಟೇಷನ್ ಏನು ಪ್ರಿಂಟಿಂಗ್ ಮಾಡಿದಿರಲ್ಲ, ಇದು ಎಂಥವ್ರನ್ನೂ ಕೂಡ ಕೆರಳಿಸುತ್ತೆ. ನಮ್ಮ ಹೊಸದುರ್ಗ ತಾಲೂಕಿನ ಜನತೆಯ ಮರ್ಯಾದೆ ಪ್ರಶ್ನೆ. ನಾವು ನಮ್ಮನ್ನು ಇಡೀ ಜನತೆ ಇದರಲ್ಲಿ ಅರ್ಥ ಮಾಡ್ಕೊಳ್ಬೇಕು. ದಬ್ಬಾಳಿಕೆ, ಬೇರೆಯವ್ರ ದಬ್ಬಾಳಿಕೆ ನಮ್ಮ ಹೊಸದುರ್ಗ ತಾಲೂಕಿನ ಮೇಲೆ ಮಾಡ್ತಾಯಿದ್ದಾರೆ. ಸಂಪೂರ್ಣವಾಗಿ ವಾಣಿವಿಲಾಸ ಜಲಾಶಯ ಇರೋದು ಹೊಸದುರ್ಗ ತಾಲೂಕಿನಲ್ಲಿದ್ದರೂ ಕೂಡ, ದಾಖಲೆಗಳಲ್ಲಿದ್ದರೂ ಕೂಡ ಹಿರಿಯೂರು ವಾಣಿವಿಲಾಸ ಜಲಾಶಯ ಅಂತೇಳಿ ಪ್ರಿಂಟ್ ಮಾಡಿದ್ದಾರೆ. ನಾವೀಗಾಗಲೇ ಕಳೆದ ಸದನದಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ವಿ. ಅದು ಹೊಸದುರ್ಗ ವಾಣಿವಿಲಾಸ ಜಲಾಶಯ ಅಂತೇಳಿ ಇರೋ ದಾಖಲೆಗಳಲ್ಲಿದೆ, ಕಂದಾಯ ದಾಖಲೆಗಳಲ್ಲೂ ಕೂಡ ಇರೋದರಿಂದ ಇವತ್ತು ಅದನ್ನೆಲ್ಲ ಮರೆಮಾಚಿ ಯಾರೋ ಒಬ್ಬರು ಮುಲಾಜಿಗೆ, ಒಬ್ಬರು ಮುಲಾಜಿಗೆ ನಮ್ಮ ತಾಲೂಕಿನ ಜನತೆಯ ನೈತಿಕತೆಯನ್ನು ಪ್ರಶ್ನೆ ಮಾಡುವಂಥ ಆಗಿದೆ. ಹಾಗಾಗಿ ನಾಳೆ ಏನು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ, ಆ ಕಾರ್ಯಕ್ರಮಕ್ಕೆ ಹೊಸದುರ್ಗ ತಾಲೂಕಿನ ವಾಣಿವಿಲಾಸ ಜಲಾಶಯ ಅಂತ ಇದ್ದರೂ ಕೂಡ ದಬ್ಬಾಳಿಕೆ, ದೌರ್ಜನ್ಯದಿಂದ ಹೊಸದುರ್ಗ ತಾಲೂಕಿನ ಜನರನ್ನು ಅವಮಾನಿಸುವಂಥ ಕೆಲಸ ಮಾಡಿದ್ದಾರೆ ಸರ್ಕಾರ. ದಯಮಾಡಿ ಈ ಕೂಡಲೇ ನಮ್ಮ ಮುಖ್ಯಮಂತ್ರಿಗಳನ್ನು ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು, ತಾವು ಒಳ್ಳೆಯವರಿದ್ದೀರಿ, ಇದರ ಬಗ್ಗೆ ಪರಿಶೀಲನೆ ಮಾಡಿ ನಮ್ಮ ತಾಲೂಕಿಗೆ ನ್ಯಾಯ ದೊರಕಿಸ್ಕೊಡಿ. ನಾವೇನು ನೀರು ಹಂಚಿಕೆ ನಮಗೆ ಮಾಡಿಲ್ಲ, ಅದರಲ್ಲಿ ಒಂದು ತೊಟ್ಟು ಕೂಡ ಇವತ್ತು ನಮಗೆ ನೀರು ಬಳಕೆ ಆಗ್ತಾಯಿಲ್ಲ. ಅದು ಓನ್ಲಿ ಆ ನೀರಿರೋದು ನಮಗೆ ಎಮ್ಮೆ ಮೈ ತೊಳೆಯೋಕ್ಕೆ, ಕುರಿ ದಾಟ್ತೆಗೆಕ್ಕೆ ಅಷ್ಟೇ. ಅದರಿಂದ 28,000 ಎಕರೆ ನಮ್ಮ ತಾಲೂಕಿನ ರೈತರ ಜಮೀನುಗಳು ಕಳ್ಕೊಂಡಿದ್ದೀವಿ. ಇವತ್ತು ಕೂಡ ತುಂಬಿ ನೀವು ಬೇರೆ ತಾಲೂಕಿನವರು, ಬೇರೆ ನೀವೆಲ್ಲ ಹಬ್ಬ ಮಾಡ್ತಾಯಿದ್ದೀರಿ, ಹಬ್ಬ ಮಾಡಿರಿ. ನಾವಿಲ್ಲಿ ದುಃಖ ಆಗ್ತಾಯಿದೆ. ನಮ್ಮ ರೈತರೆಲ್ಲ ಜಮೀನು ಕಳ್ಕೊಂಡು ಈಗ ಎಲ್ಲ ಮುಳುಗಡೆ ಆಗಿದೆ. ನಾವು ನಮ್ಮ ತಾಲೂಕಿನ ನತದೃಷ್ಟು ನಮ್ಮ ರೈತರು. ಹಾಗಾಗಿ ನಾಳೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ದಯಮಾಡಿ ಗೋವಿಂದಪ್ಪನವರೇ, ನೀವು ಹಿರಿಯರಿದ್ದೀರಿ, ನೀವು ಕೂಡ ಈ ತಾಲೂಕಿನಲ್ಲಿ ಇದ್ದೀರಿ, ನಿಮ್ಮದು ಮರ್ಯಾದೆ ಪ್ರಶ್ನೆ. ನೀವು ಆ ಕಾರ್ಯಕ್ರಮಕ್ಕೆ ದಯಮಾಡಿ ಬಹಿಷ್ಕಾರ ಮಾಡಿ. ನಿಮ್ಮೊಟ್ಟಿಗೆ ನಾವಿರ್ತೀವಿ, ನಿಮ್ಮ ಜೊತೆಲಿ ನಾವಿರ್ತೀವಿ. ಇಡೀ ತಾಲೂಕಿನ ಜನ ಇರ್ತಾರೆ. ನೀವು ನಾಳೆ ಆ ಕಾರ್ಯಕ್ರಮವನ್ನು ನಾವು ಬಹಿಷ್ಕಾರ ಮಾಡಿ. ನಮ್ಮ ತಾಲೂಕಿಗೆ ಅನ್ಯಾಯ ಇದೆ, ಇದರಲ್ಲಿ ನಮ್ಮ ತಾಲೂಕಿನ ಪ್ರತಿಯೊಬ್ಬರು ಕೂಡ ಇದನ್ನು ಖಂಡಿಸ್ತೀವಿ. ನಮ್ಮ ತಾಲೂಕಿನಲ್ಲಿ ಆ ಜಾಗ ಇರೋದು 28,000 ಎಕರೆ ಹೋಗಿರೋದು ನಮ್ಮ ತಾಲೂಕಿಂದು ಅನ್ಯಾಯ ಆಗಿರೋದು ನಮ್ಮದು. ಇವತ್ತು ಒಂದು ಹನಿ ಕೂಡ ನಮಗೆ ಹಂಚಿಕೆ ಮಾಡಿಲ್ಲ. ನಾವು ನೀರು ಹಂಚಿಕೆ ಮಾಡಿ ಅಂತ ಕೇಳ್ತಾ ಇದ್ದೀವಿ. ನಾಳೆ ಕಾರ್ಯಕ್ರಮ ನೀವು ಖುಷಿಯಾಗಿ ಮಾಡ್ಕೊಳ್ಳಿ ಬೇರೆಯವ್ರಿಗೆಲ್ಲ, ಬಟ್ ಅದಿರೋದು ಜಾಗ ಇರೋದು ರೆವಿನ್ಯೂ ದಾಖಲೆಗಳ ಪ್ರಕಾರ, ಎಲ್ಲ ದಾಖಲೆಗಳ ಪ್ರಕಾರ ಹೊಸದುರ್ಗ ತಾಲೂಕಿನಲ್ಲಿ ಅದು ಇದು ಜಾಗ ಇರೋದು. ಹೊಸದುರ್ಗ ತಾಲೂಕು ರೆವಿನ್ಯೂ ಡಾಕ್ಯುಮೆಂಟ್ಗಳಲ್ಲಿ ಕೂಡ ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದೀವಿ. ರೆವಿನ್ಯೂ ಡಾಕ್ಯುಮೆಂಟ್ಗಳಲ್ಲಿ ಹೊಸದುರ್ಗ ತಾಲೂಕು ವಾಣಿವಿಲಾಸ ಜಲಾಶಯ ಅಂತ ಇರೋದು. ಅದರಲ್ಲಿ ನೀವತ್ತು ಏನನ್ನ ಪ್ರಿಂಟಿಂಗ್ ಮಾಡಿದ್ದೀರಾ, ಹಿರಿಯೂರು ವಾಣಿವಿಲಾಸ ಜಲಾಶಯ ಅಂತೀವಿ. ಹಿರಿಯೂರು ವಾಣಿವಿಲಾಸ ಜಲಾಶಯ ಅನ್ನೋದಕ್ಕೆ ನೀವು ಫಸ್ಟು ದಾಖಲೆಗಳನ್ನು ಕೊಟ್ಟು, ಅಧಿಕೃತ ದಾಖಲೆಗಳನ್ನು ಕೊಟ್ಟು ನೀವು ಕಾರ್ಯಕ್ರಮ ಮಾಡಿ. ಆವಾಗ ನಿಮ್ದು ಅಧಿಕೃತ ಆಗುತ್ತೆ. ನಾಳೆ ನಡೆಯುವ ಕಾರ್ಯಕ್ರಮ ಅದು ಅನಧಿಕೃತ. ಅದು ಹೊಸದುರ್ಗ ತಾಲೂಕು ವಾಣಿವಿಲಾಸ ಜಲಾಶಯ ಅಂತಿರೋದು ಹಿರಿಯೂರು ತಾಲೂಕಿನಲ್ಲ. ಇದಕ್ಕೆ ಯಾವುದೇ ಅರ್ಥ ಇಲ್ಲ. ಇದನ್ನು ನಮ್ಮ ತಾಲೂಕಿನ ಜನ ಸಣ್ಣ ಹುಡುಗರು ಇರಲಿ, ದೊಡ್ಡವರು ಇರಲಿ, ಪ್ರತಿಯೊಬ್ಬರು ಕೂಡ ನೀವು ಅರ್ಥ ಮಾಡ್ಕೊಳ್ಳಿದ್ದು. ಎಷ್ಟು ದಬ್ಬಾಳಿಕೆ ಆಗ್ತಾಯಿದೆ ಹೊಸದುರ್ಗ ತಾಲೂಕಿನ ಮೇಲೆ. ಒಂದು ಹನಿ ನೀರು ಕೊಟ್ಟಿಲ್ಲ, ಒಂದೇ ಹನಿ ನೀರು ಕೊಟ್ಟಿಲ್ಲ. ಯಾವುದೇ ಸರ್ಕಾರ ಇದ್ದರೂ ಕೂಡ ಒಂದು ಹನಿ ನೀರು ಕೊಟ್ಟಿಲ್ಲ, ಭಾಗ ಕೊಟ್ಟಿಲ್ಲ. ಭಾಗ ನಾವು ಕೇಳ್ತಾರೆ, ನಮ್ಮ ನೀರು ನಮಗೆ ಭಾಗ ಬೇಕು, ಭಾಗ ಇಲ್ಲ. ಹಾಗಾಗಿ ನೀರೂ ಬೇಕು, ನಮಗೆ ಅದರಲ್ಲಿ ಹಕ್ಕು ಬೇಕು. ನಮ್ಮ ತಾಲೂಕಿನದಂಗೆ ನಮಗೆ ಹೆಮ್ಮೆ, ನಮ್ಮ ತಾಲೂಕಿನ ಹೆಸರು ಹೇಳೋಕ್ಕೆ ನಮಗೆ ಹೆಮ್ಮೆ ಇರ್ತದೆ. ನಮ್ಮ ತಾಲೂಕಿನ ಒಬ್ಬೊಬ್ಬರಿಗೂ ಕೂಡ ನಮಗೆ ಹೆಮ್ಮೆ ಇರ್ತದೆ. ಹೊಸದುರ್ಗ ವಾಣಿವಿಲಾಸ ಜಲಾಶಯ ಅಂದರೆ ಅಟ್ಲೀಸ್ಟ್ ಆ ಹೆಸರಲ್ಲಾದರೂ ಖುಷಿ ಪಡ್ತೀವಿ ಅಂತೇಳಿ. ಅದಕ್ಕೆ ನಾಳೆ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ದಯಮಾಡಿ ನೀವು ಗೋವಿಂದಪ್ಪನವರ ಕಾರ್ಯಕ್ರಮನ ಬಹಿಷ್ಕಾರ ಮಾಡಬೇಕು. ಅದೇ ಥರ ನೀವು ನಾಳೆ ನಡೆದ ಸದನದಲ್ಲಿ ನೀವು ಹಿರಿಯರಿದ್ದೀರಿ, ನೀವು ಹಕ್ಕುಚ್ಯುತಿಯನ್ನು ಮಂಡಿಸಿ.
ಅದು ಯಾರು ವಿಶ್ವೇಶ್ವರ ಜಲ ನಿಗಮದ ಅಧಿಕಾರಿಗಳು ಅದು ಎಮ್ ಡಿಗೆ ಫೋನ್ ಮಾಡಿದರೆ ಚೀಫ್ ಇಂಜಿನಿಯರ್ ಫೋನ್ ಮಾಡಿದರೆ ಲೋಕಾರೂಢಿಯಾಗಿ ಬಂದಿದ್ದು ಹಿಂದಿನ ಅಂತ ಇದ್ದು, ಅದಕ್ಕೆ ದಾಖಲೆ ಇಲ್ಲ. ನೀವು ನಿಜಕ್ಕೂ ಒಳ್ಳೆಯವರಿದ್ದೀರಿ ಗೋವಿಂದಪ್ಪನವ್ರೆ, ಇದ್ರ ನಿಮ್ಮ ಪರವಾಗಿ ನಾವು ಇರ್ತೀವಿ. ನಾಳೆ ಹಕ್ಕುಚ್ಯುತಿ ಮಂಡನೆ ಮಾಡಿ ಆ ಇಲಾಖೆ ಅಧಿಕಾರಿಗಳನ್ನ ಕರೆಸಿ, ನಿಮ್ಮ ಸರ್ಕಾರ ಇದೆ ಪಾಪ, ಅವ್ರು ಕನ್ವಿನ್ಸ್ ಮಾಡಿ, ನೀವು ಮುಖ್ಯಮಂತ್ರಿಗಳು ಕನ್ವಿನ್ಸ್ ಮಾಡಿ, ಡಿ ಕೆ ಶಿವಕುಮಾರ್ ಸಾಹೇಬ್ರು ಕನ್ವಿನ್ಸ್ ಮಾಡಿ. ಹಾಗಾಗಿ ನಮ್ಮ ತಾಲೂಕಿನ ಮರ್ಯಾದೆ ಪ್ರಶ್ನೆ, ಆ ಮರ್ಯಾದೆಯನ್ನು ಕಾಪಾಡ್ತಕ್ಕಂಥ ಕೆಲಸ ನಿಮ್ಮ ಮೇಲೆ ಇದೆ. ಅದ್ರ ಜೊತೆಗೆ ನೀವು ಅವ್ರಿಗೆ ಹೇಳಿ, ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ, ಯಾರಿಗೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಿ, ಒಂದು ಭಾಗನ ನೀರಿನಲ್ಲಿ ನಮಗೆ ಭಾಗವನ್ನು ಕೊಡಿಸಿ ಮುಂದಿನ ದಿನಗಳಲ್ಲಿ ಏನು ಹೋರಾಟ ಮಾಡ್ತೀವಿ, ಇದರಲ್ಲಿ ಪ್ರತಿ ಹಳ್ಳಿಗೂ ಪ್ರತಿ ಮನೆಗೂ ಇದರ ಆ ನೀರಿನ ಹಕ್ಕು ನಮ್ಗೆ ಬೇಕು ಅಂತೇಳಿ ಹೋರಾಟ ಮಾಡ್ತೀವಿ. ನೀವು ಬನ್ನಿ, ನಿಮ್ಮ ಜೊತೆಲಿ ನಾವು ಬರ್ತೀವಿ. ಇದರ ಪರವಾಗಿ, ನೀರಿನ ಪರವಾಗಿ, ತಾಲೂಕಿನ ಜನತೆ ಪರವಾಗಿ ನಿಮ್ಮ ಜೊತೆಲಿ ನಾವಿರ್ತೀವಿ, ನಮ್ಮ ಜೊತೆಲಿ ನೀವು ಇರಿ. ಹಾಗಾಗಿ ದಯಮಾಡಿ ನಾಳೆ ಕಾರ್ಯಕ್ರಮ ಮಾಡುವಂಥ ಕಾರ್ಯಕ್ರಮಕ್ಕೆ ನೀವು ಬಹಿಷ್ಕಾರ ಮಾಡಬೇಕಾಗಿ ಈ ಮೂಲಕ ನಿಮ್ಮಲ್ಲೂ ಕೂಡ ವಿನಂತಿಯನ್ನು ಮಾಡಿ, ನಾಳೆ ಡಿ ಕೆ ಶಿವಕುಮಾರ್ ಸಾಹೇಬರು ಏನು ಸಿದ್ದರಾಮಯ್ಯ ಸಾಹೇಬರು ಬರ್ತಿದ್ರ, ದಯಮಾಡಿ ಇದನ್ನು ಪರಿಶೀಲನೆ ಮಾಡಿ ತಾವಾದರೂ ಸರಿಪಡಿಸಿಕೊಡಿ ಅಂತೇಳಿ ತಮಗೆ ಈ ಮೂಲಕ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.